ಹಾಯ್ ನಮಸ್ತೆ. ನಾವು ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆನ ಶುಕ್ರವಾರ ಮಾಡ್ತೀವಿ. ಆದರೆ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರ ಲಕ್ಷ್ಮೀ ಪೂಜೆನ ಮಾಡ್ತೀವಿ. ಗುರುವಾರ ಯಾಕೆ ಮಾಡಬೇಕಂತ ಅಂದರೆ ಈ ಒಂದು ಮಾಸದಲ್ಲಿ ಗುರುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಗುರುಗ್ರಹ ಮತ್ತು ಲಕ್ಷ್ಮೀ ಅನುಗ್ರಹ ಎರಡೂ ಸಿಗುತ್ತೆ ಅಂತ ಗುರುವಾರ ಲಕ್ಷ್ಮೀ ಪೂಜೆನ ಮಾಡ್ತೀವಿ. ಹಾಗೆ ಈ ಒಂದು ಪೂಜೆ ಮಾಡೋದ್ರಿಂದ ಮದುವೆ ಆಗಿಲ್ಲದೆ ಇರೋರು ಅಥವಾ ಕೆಲಸಕ್ಕೆ ಏನಾದ್ರು ತೊಂದರೆ ಇರೋರು, ಮಕ್ಕಳಿಲ್ಲದೆ ಇರೋರು ಸಹ ಸಂಕಲ್ಪನ ಮಾಡಿಕೊಂಡು ಪೂಜೆನ ಮಾಡ್ತಾರೆ. ಈ ಬಾರಿ 4 ಗುರುವಾರ ಸಿಕ್ಕಿದೆ. ಯಾವಾಗ ಮಾರ್ಗಶಿರ ಆರಂಭ ಅಂತ ಅಂದರೆ ಡಿಸೆಂಬರ್ 2ನೇ ತಾರೀಕು ಸೋಮವಾರ ಆರಂಭ ಆದರೆ ಡಿಸೆಂಬರ್ 29ನೇ ತಾರೀಕು ಭಾನುವಾರ ಮುಗಿಯುತ್ತೆ. ಅದರಲ್ಲಿ ನಮಗೆ 4 ಗುರುವಾರಗಳು ಸಿಗುತ್ತೆ. ಅಂದರೆ ಡಿಸೆಂಬರ್ 5ನೇ ತಾರೀಕು, ಡಿಸೆಂಬರ್ 12ನೇ ತಾರೀಕು, ಡಿಸೆಂಬರ್ 19ನೇ ತಾರೀಕು, ಡಿಸೆಂಬರ್ 26ನೇ ತಾರೀಕು ಈ ಗುರುವಾರಗಳಲ್ಲಿ 4 ಗುರುವಾರನೂ ಸಹ ನಾವು ಲಕ್ಷ್ಮೀ ಪೂಜೆನ ಮಾಡಬೇಕು. ಈ ಒಂದು ಮಾಸದಲ್ಲಿ ಗುರುಗ್ರಹ ಚೆನ್ನಾಗಿರೋದ್ರಿಂದ ಗುರುಗ್ರಹಕ್ಕೆ ನೈವೇದ್ಯವಾಗಿ ಇಡುವಂತಹ ಕಡಲೆಕಾಳಿಂದ ಕಡಲೆಕಾಳು ಉಸ್ಲಿ ಅಥವಾ ಕಡಲೆಬೇಳೆ ಹೈಗ್ರೀವ ಮಾಡಿ ಇಡೋದ್ರಿಂದ ನಾವೇನೇ ಸಂಕಲ್ಪ ಮಾಡಿಕೊಂಡ್ರೂ ಸಹ ತುಂಬ ಬೇಗ ಈಡೇರುತ್ತೆ ಅನ್ನೋ